ಶ್ರೀರಾಮ ಕರಸೇವಕರನ್ನ ಬಂಧಿಸ್ತಾರೆ, ಏನಾಗ್ತಿದೆ ಸರ್ಕಾರದಲ್ಲಿ ಅಂತೇಳಿ. ಒಂದು ಕಡೆ ರಾಮ ಮಂದಿರ ಸರ್ಕಾರ ಅದರದ್ದೇ ಕಾರ್ಯವನ್ನು ನಡೆಸ್ತಾ ಇದೆ. ಆದರೆ ಸಮಯ ಸಂದರ್ಭ ಮಾತ್ರ ಸ್ವಲ್ಪ ವ್ಯತ್ಯಾಸ ಆದದ್ದಕ್ಕೆ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಮಯ ಸನ್ನಿಹಿತವಾಗಿದೆ. ಆ ಕಾಲದಲ್ಲಿ ಇಂತಹ ಕಾರ್ಯವನ್ನು ಕೈಗೊಂಡದ್ದಕ್ಕಾಗಿ ಅದು ಜನರಲ್ಲಿ ತಪ್ಪು ಭಾವನೆ ಬರ್ತಾ ಇದೆ. ಹಾಗಾಗಿ ಈ ಬಗ್ಗೆ ಸರ್ಕಾರವೇ ಸ್ವಲ್ಪ ಎಚ್ಚರ ವಹಿಸಿದ್ರೆ ಉತ್ತಮ ಇತ್ತು ಅಂತ ನಮ್ಮ ಅನಿಸಿಕೆ. ಕೆಲವೊಂದು ಕಡೆ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ. ಈ ಹಂತದಲ್ಲಿ ಹೀಗೆ ಮಾಡಿದ್ದಕ್ಕೆ ಅವಶ್ಯವಾಗಿ ಹಾಗೆ ಭಾವನೆ ಬರ್ತಾ ಇದೆ. ಅದು ಜನರು ಎಲ್ಲ ಕಡೆ ಕೂಡ ಇಂತಹ ಭಾವನೆಯನ್ನು ತಾಳ್ತಾ ಇದ್ದಾರೆ, ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಾಮೀಜಿ, ಈಗ ರಾಜಣ್ಣ ಸೇರಿದಂತೆ ಹಲವು ಸಚಿವರು ಹೇಳ್ತಾ ಇದ್ದಾರೆ ಹಿಂದೂ ಧರ್ಮವನ್ನು ತ್ಯಜಿಸ್ತಕ್ಕಂಥ ಪರಿಸ್ಥಿತಿಯನ್ನು ಬಂದಿದೆ. ಹಿಂದೆ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಆಗ್ತಕ್ಕಂಥ ಅನೇಕ ಘಟನೆಗಳಿಂದ ಬೇಸತ್ತು ಹೋಗಿ ಧರ್ಮವನ್ನು ತ್ಯಜಿಸಿದ್ರು. ಆ ಘಟನೆ ಇವತ್ತು ಮರುಕಳಿಸ್ತದೆ ಅಂತ ಹೇಳ್ತಾರೆ. ಅದನ್ನು ಯಾವುದನ್ನು ಹೇಳಿದ್ರೆ ಹೇಳ್ಬೋದು. ಅದೇ ಹಿಂದೂ ಧರ್ಮದಲ್ಲಿ ಆಗ್ತಕ್ಕಂಥ ಅನೇಕ ಈ ಘಟನೆ ಅದನ್ನು ಉಲ್ಲೇಖ ಮಾಡಿ ಹೇಳಿ. ಅಲ್ಲ, ಯಾವ್ದು ಹೇಳಿ. ಹಿಂದೂ ರಾಷ್ಟ್ರ ಆಗ್ತಾರೆ ಬಿಜೆಪಿ ಅವರು, RSS ನವರು ಇದನ್ನ ಹಿಂದೂ ರಾಷ್ಟ್ರ ಮಾಡಕ್ ಹೊರಟಿದ್ದಾರೆ. ಹಿಂದೂ ರಾಷ್ಟ್ರ ಮಾಡಿದ್ರೆ ನಮ್ಮ ದೇಶದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತ ಪರಿಸ್ಥಿತಿ ಬರುತ್ತೆ ಅಂತ. ಅಲ್ಲ, ನಮ್ಗೆ ಗೊತ್ತಾಗಿಲ್ಲ ಹಿಂದೂ ರಾಷ್ಟ್ರ ಮಾಡೋದು ಅಂತ ಹೇಳಿದ್ರು. ಇವಾಗ ಹಿಂದೂ ರಾಷ್ಟ್ರ ಆಗಿಲ್ವಾ? ಇದು ಆಲ್ರೆಡಿ ಹಿಂದೂ ರಾಷ್ಟ್ರ ಆಗಿದೆ. ಇದು ಇನ್ನು ಮಾಡ್ಲಿಕ್ಕೆ ಏನಿದೆ? ಹಿಂದೂಸ್ತಾನ್ ಹಮಾರ ಅಂತ ಹೇಳಿಕೊಂಡು ನಾವು ಇವಾಗಿನವರು ಹೇಳ್ತಾ ಇರೋದಲ್ಲ, ಹಳೆ ಕಾಲದಲ್ಲಿ ಇದೆ ಇದು ಹಿಂದೂಸ್ತಾನ ಹೌದಲ್ಲ? ಮತ್ತೆ ಇನ್ನು ಮಾಡ್ಲಿಕ್ಕೆ ಏನಿದೆ? ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರವಾಗಿ ನಿರ್ಮಾಣವಾದ್ರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ತರ ಹೇಳಿ. ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಏನು ಹೇಳಿ? ಹಿಂದೂ ರಾಷ್ಟ್ರದಲ್ಲಿ ಯಾವತ್ತೂ ಕೂಡ ಹಿಂದೂಗಳಿಗೆ ಮಾತ್ರ ಅವಕಾಶ ಅಲ್ಲ. ಹಿಂದೂಗಳು ಯಾವತ್ತೂ ಕೂಡ ಸಂಕುಚಿತ ಮನೋಭಾವವನ್ನು ಪಡೆದವರಲ್ಲ. ನಮ್ಮಲ್ಲಿ ಗಮನಿಸಿ, ನಿತ್ಯ ನಾವು ನಮ್ಮನ್ನು ಒಳಗೊಂಡಂತೆ ಅನೇಕ ಮಂದಿ ಒಳಗೊಂಡಂತೆ ನಾವು ನಿತ್ಯ ಹೇಳ್ತಾ ಇರೋದು ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳ್ತೀವಿ ಅಷ್ಟೇ ಹೊರತು ಹಿಂದೂಗಳಿಗೆ ಉಳಿತಾಗಲಿ ಅಂತ ಹೇಳೋದಲ್ಲ. ಸರ್ವೇ ಜನ ಸುಖಿನೋ ಭವಂತು. ರಾಮಾಯಣದಲ್ಲಿ ಶ್ರೀರಾಮಚಂದ್ರನನ್ನು ವರ್ಣನೆ ಮಾಡುವಾಗ ಹೇಳ್ತಾ ಇರುವಂತಹದ್ದು ಪ್ರಜಾನಾಂಚ ಹಿತೇರತಃ, ಪ್ರಜೆಗಳ ಹಿತವನ್ನು ಕಾಯ್ತಾ ಇದ್ದ ಹೊರತು ಹಿಂದೂಗಳ ಹಿತವನ್ನು ಕಾಯ್ತಾ ಇದ್ದ ಅಂತಿಲ್ಲ. ಹಾಗಾಗಿ ಈಗ ಗಮನಿಸಿ, ಇದು ಇಲ್ಲಿ ಯಾರು ಬಂದಿಲ್ಲ? ಮುಸ್ಲಿಮರು ಇದ್ದಾರೆ. ಯಾವಾಗ ಬಂದವರು? BJP ಬಂದದ್ದಲ್ಲ. ಕ್ರಿಶ್ಚಿಯನರಿದ್ದಾರೆ, ಪಾರ್ಸಿಗಳಿದ್ದಾರೆ, ಗುಜರಾತಿಗಳಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಯಾರು ಇಲ್ಲ. ಇದು ಎಲ್ಲರಿರುವಂತಹ ದೇಶ ಆಗಿದೆ. ಆದ್ದರಿಂದ ಹಿಂದೂ ರಾಷ್ಟ್ರ ಆದದ್ದರಿಂದಾಗಿ ಇಲ್ಲಿ ಎಲ್ಲರೂ ಇದ್ದಾರೆ. ಯಾವುದು ಪಾಕಿಸ್ತಾನದಲ್ಲಿ ಹೀಗಾಗತ್ತಾ? ಚೀನಾ ದೇಶದಲ್ಲಿ ಹೀಗಾಗತ್ತಾ? ಯಾವ ದೇಶದಲ್ಲಿ ಆಗುತ್ತೆ? ಇದು ಹಿಂದೂ ರಾಷ್ಟ್ರ ಆಗಿದ್ದಕ್ಕೆ ಇಲ್ಲಿ ಎಲ್ರಿಗೂ ಅವಕಾಶ ಇದೆ. ಈಗ ರಾಮ ಮಂದಿರ ಉದ್ಘಾಟನೆಯನ್ನು ಚುನಾವಣೆ ಗಿಮಿಕ್ಕು, ಇಲೆಕ್ಷನ್ಗೆ ಬಳಸ್ಕೊಳ್ತಿದ್ದಾರೆ. ನೋಡಿ, ಗಮನಿಸಿ ಒಂದು ರಾಮ ಮಂದಿರದಂತಹ ಮಂದಿರ ಕಟ್ಟಲಿಕ್ಕೆ ಸಮಯ ಬೇಕಾಗುವ ಸಮಯ ಎಷ್ಟು ಹೇಳಿ? 3-4 ವರ್ಷ, 4-5 ವರ್ಷ ಬೇಕು. ಪುಟ್ಟ ಕಾರ್ಯ ಅಲ್ಲ ಅದು. ಈಗ ಎಲೆಕ್ಷನ್ ಅನ್ನುವಂಥದ್ದು ಯಾವಾಗ ಬರುತ್ತೆ ಹೇಳಿ? 5 ವರ್ಷಕ್ಕೊಮ್ಮೆ ಬಂದೇ ಬರುತ್ತೆ. 5 ವರ್ಷವೂ ಅಲ್ಲ, ಒಂದು ಲೋಕಸಭೆ ಎಲೆಕ್ಷನ್ ಇದೆ, ಇನ್ನೊಂದು ವಿಧಾನಸಭೆ ಎಲೆಕ್ಷನ್ ಇದೆ. ಅದೆಲ್ಲ ಇದು ನಡುವೆ ಬಂದೇ ಬರುತ್ತೆ. ಹಾಗಾಗಿ ಈ ಮಾತನ್ನು ಯಾವಾಗ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ? ಹಾಗೆ ಎಂದು ಹೇಳಿಕೊಂಡು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನೀವು ಮಂದಿರ ಕಟ್ಟಲಿಕ್ಕೆ ಹೊರಟ್ರೆ ಈ ಆಕ್ಷೇಪ ಮಾಡ್ತೇವೆ, ಅದನ್ನು ಸ್ಟೆಪ್ಪಾಗಿರಿ, ಮಂದಿರ ಕಟ್ಟಲಿಕ್ಕೆ ಹೋಗಬೇಡಿ ಅನ್ನುವ ಭಾವನೆ ವ್ಯಕ್ತ ಆಗ್ತಾ ಇದರಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.